ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಬಂದಿರೋದು ನಮ್ಮ ದೊಡ್ಡಬಳ್ಳಾಪುರದ ಸತ್ಯನಾರಾಯಣ ಹಾಲ್ಗೆ. ಇಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರೀಸ್ ನಾನು ಯಾವಾಗಲೂ ಇಲ್ಲೇ ತೊಗೊಂಡಿದ್ದೀನಿ, ಆಲ್ಮೋಸ್ಟ್ ಸ್ಯಾರೀಸ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮದುವೆ ಜೀವನದ 15 ವರ್ಷದಲ್ಲಿ ತುಂಬ ಶಾಪಿಂಗ್ ಇದೆ, ಶಾಪಲ್ಲಿ ಮಾಡಿರ್ತೀನಿ ನಾನು. ನೋಡಿ, ಇಲ್ಲಿ ಕಾಣಿಸ್ತಿದ್ರಲ್ಲ ಮಂಜಣ್ಣ ಅಂತ ಹೇಳಿ, ಇವರು ಆದಷ್ಟು ಜಾಸ್ತಿ ಸೀರೆಗಳನ್ನ ಕೊಟ್ಟಿದ್ದಾರೆ, ನಟರಾಜಣ್ಣ ಹಾಗೂ ಮಂಜಣ್ಣ ಅಂತ ಹೇಳಿ. ಹಾಗಾಗಿ ಈ ಒಂದು ಶಾಪಲ್ಲಿ ನನಗೆ ಯಾವಾಗಲೂ ಒಂದು ಫ್ರೆಂಡ್ಲಿನೆಸ್ ಇರುತ್ತೆ, ಹಾಗೂ ನನಗೆ ಮನೆಯವರ ಜೊತೆ ಇದ್ದಷ್ಟು ಒಡನಾಟ ಇಲ್ಲಿದೆ. ತುಂಬ ಪ್ರೀತಿಯಿಂದ ನಾನು ಯಾವ ಸ್ಯಾರೀಸ್ ಕೇಳಿದ್ರೆ ಆ ಸ್ಯಾರೀಸ್ನ ತೋರಿಸ್ತಾರೆ ಸ್ನೇಹಿತರೆ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಶಾಪಿಂಗ್ಗೆ ಬಂದಿರೋದು. ಬನ್ನಿ, ಯಾವ ಸೀರೆ ತೊಗೊಳ್ತೀನಿ ಏನು ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಇವತ್ತು ನಾನು ತೊಗೊಳಕ್ಕೆ ಬಂದಿರೋ ಸ್ಯಾರಿ ಬಂದು 3D ಕಲೆಕ್ಷನ್ಸ್ ಮೈಸೂರು ಸಿಲ್ಕ್ ಸ್ಯಾರಿನ. ನಾನು ಈ ಒಂದು ಸ್ಯಾರಿನ ಮೈಸೂರಿಗೆ ಹೋದಾಗಲೇ ನಾನು ಮೈಸೂರು ಸಿಲ್ಕ್ ತೊಗೊಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ಬಟ್ ಈ ಸಲ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗಲೂ ಇಡೋ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಹಾಗಾಗಿ ಇಲ್ಲಿ ಇವರು ತೋರಿಸ್ತಿದ್ದಾರೆ. ಅಣ್ಣವ್ರು ಒಂಚೂರು ಬಿಸಿ ಇದ್ರು, ಹಾಗಾಗಿ ಇವ್ರು ತೋರಿಸ್ತಿದ್ದಾರೆ. ನಟರಾಜಣ್ಣ ಇವತ್ತು ಲೀವಲ್ಲಿದ್ದರು. ಯಾವ ಸೀರೆ ತೊಗೊಂಡೆ ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ವೆರೈಟೀಸ್ ಆಫ್ ಲಾಟ್ ಆಫ್ ಕಲೆಕ್ಷನ್ಸ್ 3D ಕಲೆಕ್ಷನ್ ಸ್ಯಾರೀಸ್ನ ತೋರಿಸ್ತಿದ್ದಾರೆ. ಈಗ ಟ್ರೆಂಡಲ್ಲಿ ಕೂಡ ಇದೆ ಮೈಸೂರು ಸಿಲ್ಕ್ಸ್ನ ಒಂದು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು 3D ಸ್ಯಾರಿ. ಇದನ್ನ 3D ಸ್ಯಾರಿನ ನಮ್ರತಾ ಸ್ಯಾರಿ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಈ ಶಾಪಲ್ಲಿ ಬಂದಾಗ ನನಗೆ ಅದನ್ನು ಹೇಳಿದ್ರು, ಯಾಕೆಂದರೆ ನಮ್ರತಾ ಅವರು ಬಿಗ್ ಬಾಸ್ ಸೀಸನ್ನಿಂದ ಬಂದಾಗ ಅವರು ಈ ಸ್ಯಾರಿನ ಉಟ್ಕೊಂಡಿದ್ರಂತೆ, ಹಾಗಾಗಿ ನಮ್ರತಾ ಸ್ಯಾರಿ ಅಂತ ಕೂಡ ಹೇಳ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನಾನು ಇಲ್ಲಿ ಕೆಲವು ಕಲೆಕ್ಷನ್ಸ್ನ ಕೇಳ್ತಾ ಇದ್ದೀನಿ. ನಂಗೆ ಡಿಫ್ರೆಂಟಾಗಿರೋ ಕಲರಲ್ಲಿ ತೋರಿಸಿ ಅಂತ ಹೇಳಿ ತೋರಿಸಿದ್ದಾರೆ. ನೋಡಿ, ಒಂದಕ್ಕಿಂತ ಒಂದು ತುಂಬ ವಿಭಿನ್ನವಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮೈಸೂರು ಸಿಲ್ಕ್ 3D ಕಲೆಕ್ಷನ್ ಸ್ಯಾರಿನ ತೊಗೊಳ್ತಾ ಇದ್ದೀನಿ. ಕಾಸ್ಟ್ ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು ನೀವು. 9600 ಸಮಥಿಂಗ್ ಇದೆ ಸ್ನೇಹಿತರೆ. ಇಲ್ಲಿ ಆಲ್ಮೋಸ್ಟ್ ಒಂದು 14-15 ಸಾವಿರ ರೂಪಾಯಿ ತನಕನೂ ಇತ್ತು. ಇಲ್ಲಿರೋ ಸೀರೆಗಳೆಲ್ಲನೂ ಬೇರೆ ಬೇರೆ ರೇಂಜಲ್ಲಿ ಕೂಡ ಇದ್ದಾವೆ ಸ್ನೇಹಿತರೆ. ನೋಡಿ, ಇಲ್ಲಿ ಇದು 9400, 9800 ಆ ರೀತಿ ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾದ ರೇಟ್ಗಳಿತ್ತು. ಒಂದೇ ಕಲರಲ್ಲೇ ತೋರಿಸಿರೋ ಕಲರ್ಸಲ್ಲೇ ರೇಟ್ ವೇರಿಯೇಷನ್ ಕೂಡ ಇತ್ತು. ಮತ್ತು ಮೈಸೂರು ಸಿಲ್ಕ್ ಕೂಡ ಇತ್ತು. ಅದೊಂದು 4.5 ಏನೋ ಹೇಳ್ತಾ ಇದ್ರು. ಹಾಗಾಗಿ ಓಕೆ, ನೋಡೋಣ ಅಂತ ಹೇಳಿ ನಾನು ಕೇಳಿದೆ. ಇಲ್ಲಿ 2 ಕಲರ್ಸ್ ಇರೋ ಥರನೂ ಇತ್ತು, 3 ಕಲರ್ಸ್ ಇರೋ ಥರನೂ ಇತ್ತು, 4 ಕಲರ್ಸ್ ಥರನೂ ಇತ್ತು ಸ್ಯಾರೀಸು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗಲೂ ಒಂದೇ ಥರ ಸೀರೆ ತೊಗೊಳ್ತಾ ಇದ್ದೆ ನಾನು. ಹಾಗಾಗಿ ಇದೆಲ್ಲ ಸ್ವಲ್ಪ ಸಾಫ್ಟ್ ಸಿಲ್ಕಲ್ಲಿ ತೊಗೊಂಡ್ರೆ, ಮೈಸೂರು ಸಿಲ್ಕ್ ಯಾವಾಗ ಸಾಫ್ಟಾಗಿರುತ್ತಲ್ವ, ತುಂಬ ವಿಭಿನ್ನವಾಗಿರುತ್ತೆ. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಫಿಕ್ಸ್ ಆಗಿ ಬಂದಿದ್ದು. ಇದು ನೋಡಿ, 10,000 ಚಿಲ್ಲರೆ ಇತ್ತು ಇದು. ಇಲ್ಲಿ ನಾನು ರೇಟ್ಗಳು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ದೊಡ್ಡಬಳ್ಳಾಪುರದಲ್ಲಿ ಹೇಮಾವತಿ ಪೇಟೆಯಲ್ಲಿ ಸತ್ಯನಾರಾಯಣ ಹಾಲ್ ಇರೋದು. ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನನ್ನ ಒಂದು ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸ್ಯಾರಿಗಳಿಗೆ. ಅಂದರೆ ಇಲ್ಲಿ ₹1 ಕೂಡ ಡಿಸ್ಕೌಂಟ್ ಮಾಡಲ್ಲ ಸ್ನೇಹಿತರೆ. ಏನು ರೇಟ್ ಇರುತ್ತೆ ಅದು ಫಿಕ್ಸೆಡ್ ರೇಟ್ ಇಲ್ಲಿ. ಅದೊಂದು ಸ್ವಲ್ಪ ಕೆಲವ್ರಿಗೆ ಅದು ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಓಕೆ, ನಾವೇನು ಇನ್ವೆಸ್ಟ್ ಮಾಡ್ತಿರೋ ಅದಕ್ಕೆ ತಕ್ಕಂಗೆ ವರ್ತ್ ಆಗಿರುತ್ತೆ ಬಟ್ಟೆ. ಹಾಗಾಗಿ ನಾನು ಇಲ್ಲಿ ಸ್ಯಾರೀಸ್ನ ತೊಗೊಳ್ಳೋದಕ್ಕೆ ಬರ್ತೀನಿ. ನನಗೆ ತುಂಬ ಮೋಸ್ಟ್ ಫೇವ್ರೇಟ್ ಪ್ಲೇಸ್ ಅಂತ ಕೂಡ ಹೇಳ್ತೀನಿ. ಅತಿ ಹೆಚ್ಚು ಶಾಪಿಂಗ್ ಮಾಡಿರೋ ಜಾಗ ಇದು ನಾನು. ಹಾಗಾಗಿ ನನಗೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಇಲ್ಲಿ ಎಲ್ಲರೂ ಅಷ್ಟೇ. ಮೇಲೆ ಕೂಡ ರೆಡಿಮೇಡ್ ಎಲ್ಲ ಮೇಲೆ ಸಿಗುತ್ತೆ, ಅಲ್ಲೂ ಕೂಡ ಅಷ್ಟೇ. ಸೌಮ್ಯ, ತುಂಬ ಜನ, ಮೇಘ ಅವರೆಲ್ಲ ತುಂಬ ವರ್ಕರ್ಸ್ ಇದ್ದರು ಸ್ನೇಹಿತರೆ. ಅವರೆಲ್ಲ ತುಂಬ ಹಳಬ್ರೆಲ್ಲ ತುಂಬ ಪರಿಚಯ. ಹಳಬ್ರಲ್ಲೀಗ ಸೌಮ್ಯ ಅನ್ನೋರೊಬ್ಬರಿದ್ದಾರೆ ಅಷ್ಟೇ. ಹಾಗಾಗಿ ಇಲ್ಲಿ ಬಂದಾಗೆಲ್ಲ ನಂಗೆ ತುಂಬ ಖುಷಿ ಆಗುತ್ತೆ. ಅಂದರೆ ತುಂಬ ಇಷ್ಟಪಡೋ ಪ್ಲೇಸ್ ಆಗಿರೋದ್ರಿಂದ ತುಂಬ ಇಷ್ಟಪಡ್ತೀನಿ. ಈ ಸಲ ನೋಡಿ, ಸ್ವಲ್ಪ ಕಲರ್ ಡಿಫ್ರೆಂಟಾಗಿ ತೊಗೊಳ್ಳೋಣ, ನೋಡೋಣ ಅಂತ ಹೇಳಿ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ಯಾರಿನ ಇಲ್ಲಿ ಟ್ರಯಲ್ ಮಾಡ್ತಿಲ್ಲ, ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರೋದ್ರಿಂದ ಟ್ರಯಲ್ ಮಾಡೋದು ಬೇಡ ಅಂತ ಹೇಳಿ ಫಿಕ್ಸ್ ಆಗಿದ್ದೀನಿ ನಾನು. ಹಾಗಾಗಿ ಇಲ್ಲಿ ಟ್ರಯಲ್ ಮಾಡ್ತಿಲ್ಲ. ನಂದು ಒಂದು ಡ್ರೀಮ್ ಏನು ಅಂದರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಳ್ಳೋ ಸೀರೆ ಗ್ರೀನ್ ಕಾಂಬಿನೇಷನ್ ಇರಬೇಕು, ಗ್ರೀನ್ ಕಲರ್ ಇಲ್ದಿದ್ದ ಸ್ಯಾರಿ ಬೇಡ, ಗೋಲ್ಡ್ ಆ್ಯಂಡ್ ಗ್ರೀನ್ ಇರಬೇಕು ಅಂತ ನನ್ನ ಒಂದು ಇಂಟೆನ್ಷನ್ ಆಗಿ ನಾನು ಸ್ಯಾರಿ ತೊಗೊಳ್ತಾ ಇರೋದು. ಬನ್ನಿ, ಈಗ ನಾನು ಯಾವ ಸ್ಯಾರಿ ತೊಗೊಂಡೆ ಏನು ಅಂತ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನಾನು ಯಾವ ಸೀರೆ ತೊಗೊಂಡೆ ಅನ್ನೋದನ್ನ ಕೂಡ. ನಾನು ಯಾವಾಗಲೂ ಕೂಡ ಪಿಂಕ್ ಕಾಂಬಿನೇಷನ್ ಇಲ್ದಿ ಸ್ಯಾರೀಸೇ ತೊಗೊಳ್ಳಲ್ಲ ಸ್ನೇಹಿತರೆ. ಅದೊಂದು ನನ್ನ ಒಂದು ಬ್ಯಾಡ್ ಅಂತಲೇ ಹೇಳ್ಬೋದು. ಪಿಂಕ್ ಬೇಡ ಅಂದ್ಕೊಂಡ್ರೂ ಕೂಡ ನಾನು ಸ್ಯಾರೀಸ್ ಪಿಂಕಲ್ಲೇ ನಾನು ತೊಗೊಂಡ್ಬಿಟ್ಟಿರ್ತೀನಿ. ಹಾಗಾಗಿ ಇವತ್ತು ನೋಡೋಣ, ಸ್ವಲ್ಪ ಡಿಫ್ರೆಂಟಾಗಿ ತೊಗೊಳ್ಬೇಕು ಮೈಸೂರು ಸಿಲ್ಕಲ್ಲಿ ಅಂತ ಹೇಳಿ ಬಂದಿದ್ದು. ಹಾಗಾಗಿ ತುಂಬ ಹುಡುಕಿ ತೊಗೊಂಡಿದ್ದೀನಿ. ಯಾವ ಸೀರೆ ತೊಗೊಂಡೆ ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲ್ಲೊಂದು ಥ್ರೆಡ್ ಹೋಗಿತ್ತು, ಅದನ್ನೇ ಕೇಳ್ತಿದ್ದೀನಿ ಡ್ಯಾಮೇಜ್ ಅಂದರೆ. ಇಲ್ಲ ಅಕ್ಕ, ಅದು ಜಸ್ಟ್ ಎಕ್ಸ್ಟ್ರಾ ಬಿಟ್ಟುಬಿಟ್ಟಿರ್ತಾರೆ ಅಷ್ಟೇ, ಇದೇನು ಡ್ಯಾಮೇಜ್ ಅಲ್ಲ, ಅದನ್ನ ಕಟ್ ಮಾಡಿದ್ರು ನಿಮ್ಮ ಸ್ಯಾರಿ ಏನೂ ಆಗಲ್ಲ ಅಂತ ಹೇಳ್ತಾಯಿದ್ರು. ನಾನು ಅದನ್ನೇ ಹೇಳ್ತಿದ್ದೆ. ಅದು ಯಾರೋ ಬಂದಿದ್ರು, ಅವರು ಕೂಡ ಇದೇ ಥರ ಸೇಮ್ ಪ್ರಾಬ್ಲಮ್ ಮಾಡ್ಕೊಂಡು ಹೋದರು, ಅಕ್ಕ ಸ್ಯಾರಿ ತೊಗೊಳ್ಲಿಲ್ಲ ಅಂತ ಹೇಳಿದ್ರು.
ಹೌದಾ ಓಕೆ ಅಂತ ಹೇಳಿ ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ಸ್ನೇಹಿತರೆ ಸ್ಯಾರೀಸ್ ತುಂಬ ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ಡಿಸೈನ್ಸ್ ಇದ್ದಾರೆ. ಮತ್ತು ಇಲ್ಲಿ ನನಗೆ ನಾನು ಸ್ಯಾರೀಸ್ ತೊಗೊಳಕ್ಕೆ ಹೋದಾಗ ಆಲ್ಮೋಸ್ಟ್ ಜಾಸ್ತಿ ಕಾಟನ್ ಸ್ಯಾರಿ ವೇರ್ ಮಾಡೋದ್ರಿಂದ ನನಗೆ ತುಂಬ ಚೆನ್ನಾಗಿ ಪ್ರೀತಿಯಿಂದ ತೋರಿಸ್ತಾರೆ ಅಂತಲೇ ಹೇಳ್ಬೋದು. ಈ ಸ್ಯಾರಿ ನೋಡಿ ತುಂಬ ಚೆನ್ನಾಗಿದೆ. ಆರೆಂಜ್ ಆ್ಯಂಡ್ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಸೀರೆ ಅಂತೂ ಆಫ್ ಆ್ಯಂಡ್ ಆಫ್ ಇದು ನೋಡಿ, ಅರ್ಧ ಮೇಲೆ ಭಾಗ ಪಿಂಕು, ಕೆಳಗಡೆ ಭಾಗ ಆರೆಂಜ್ ಕಲರ್ ಬರುತ್ತೆ. ಮೇಲೆ ಬಾರ್ಡರು ಗೋಲ್ಡ್ ಕಲರ್ ಬರುತ್ತೆ, ಕೆಳಗಡೆ ಬಾರ್ಡರು ಪಿಂಕ್ ಕಲರ್ ಬರುತ್ತೆ. ಹಾಗಾಗಿ ಅದು ಸ್ಯಾರಿ ಕೂಡ ತೋರಿಸಿದ್ದಾರೆ, ಯಾವ ಚೆನ್ನಾಗಿದೆ ನೋಡಿ ಅಂತ ಹೇಳಿ. ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಇತ್ತು. ಕಲರ್ಸ್ ಅಂತೂ ತುಂಬ ಚೆನ್ನಾಗಿದೆ. ನಿಮಗೆ ಯಾರಿಗಾದ್ರೂ ನಮ್ಮ ದೊಡ್ಡಬಳ್ಳಾಪುರ ಹತ್ರ ಇದ್ದರೆ ಖಂಡಿತ ಹೋಗಿ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ. ಈಗ ಟ್ರೆಂಡಲ್ಲಿ ನಡೀತಿರೋ ಸ್ಯಾರಿ ಆಗಿರೋದ್ರಿಂದ ನಾನು ಮೈಸೂರು ಸಿಲ್ಕ್ ತೊಗೊಂಡೆ. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸೀರೆ ತೊಗೊಂಡ್ರಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇದು ನನ್ನ ಹೊಸ ಚಾನಲ್, ದಯವಿಟ್ಟು ನನ್ನ ಹಳೆ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರೋ ಅದೇ ರೀತಿ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಹಾಗೂ ನನ್ನ ಹಳೆ ಚಾನಲ್ ಏನಾಯಿತು, ನಾನು ಯಾಕೆ ಈ ಚಾನಲಲ್ಲಿ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಹೇಳಿ ಆದಷ್ಟು ಬೇಗ ನನ್ನ ಆ ಚಾನಲ್ನಲ್ಲೇ ನಿಮಗೆ ಮಾಹಿತಿ ಶೇರ್ ಮಾಡ್ತೀನಿ. ಹಾಗೂ ಈ ಚಾನಲ್ನಲ್ಲೂ ಕೂಡ ನಾನು ಮಾಹಿತಿ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೂ ಹಾಗೆ ಸಪ್ರೇಟ್ ನಾನು ಉಟ್ಕೊಳ್ಳೋಕ್ಕೆ ಅಂತೇಳಿ ಒಂದು ಸೀರೆ ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಆದೆ. ರಾ ಸಿಲ್ಕಲ್ಲಿ ಕೇಳ್ತಾ ಇದ್ದೀನಿ. ಅವರು ರಾ ಸಿಲ್ಕ್ ಕೂಡ ತೋರಿಸಿದ್ರು, ಬಟ್ ನನಗೇನು ಅಷ್ಟು ಓಕೆ ಅನ್ನಿಸ್ಲಿಲ್ಲ. ಗೋಲ್ಡ್ ಕಲರ್ ತೊಗೊಳ್ಳೋಣ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ತುಂಬ ಇಷ್ಟ ಆಗಿರೋದು ಗ್ರೀನ್ ಆ್ಯಂಡ್ ಗೋಲ್ಡ್ ಕಲರ್ ಸ್ಯಾರೀಸ್ ಅಂತಾರೆ. ಹಾಗಾಗಿ ಗೋಲ್ಡಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಕೇಳಿದೆ. ಅವರು ತೋರಿಸ್ತಿದ್ದಾರೆ ನೋಡಿ, ಇದು ನೆಟೆಡ್ ಸ್ಯಾರಿ ಸ್ನೇಹಿತರೆ, ಗೋಲ್ಡಲ್ಲಿ ನೆಟೆಡ್ ಸ್ಯಾರಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ತೊಗೊಂಡೋ ಇಲ್ಲ ಅನ್ನೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ, ವ್ಲಾಗಲ್ಲಿ. ಇದು ನಾನು ತುಂಬ ಇಷ್ಟಪಡೋ ಅಂಥ ಒಂದು ಶಾಪಲ್ಲಿ ಶಾಪಿಂಗ್ ಮಾಡ್ತಿರೋದು. ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಇಷ್ಟ ಆಗಿರೋದು. ನೀವು ಎಷ್ಟು ಇನ್ವೆಸ್ಟ್ ಮಾಡ್ತಿರೋ ಅದಕ್ಕೆ ವರ್ತ್ ಆಗಿರೋ ಬಟ್ಟೆ ಈ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ನನಗೆ ಆ ಅನುಭವ ಕೂಡ ಇದೆ. ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ನಿಮಗೆ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ, ಡಿಸ್ಕೌಂಟ್ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಮತ್ತು ನಿಮಗೆ ಇಷ್ಟ ಆಗಲಿಲ್ಲ ಮನೆಗೆ ತೊಗೊಂಡೋಗಿ ಕಲರ್ಸ್ ಏನು ಸ್ವಲ್ಪ ಬೇಜಾರು ಅನಿಸಿಲ್ಲ, ಬೇರೆ ತೊಗೊಳ್ಬೇಕಂದ್ರೆ ಈಗ ಖಂಡಿತ ಅವ್ರು ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಡ್ಯಾಮೇಜ್ ಆಗಿದ್ರೆ ಕೂಡ ಎಕ್ಸ್ಚೇಂಜ್. ಹಾಗೂ ಲೆಹೆಂಗಾ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಿದ್ದೀನಿ. ಟ್ರೆಡಿಷ್ನಲ್ ಲೆಹೆಂಗಾ ಕೇಳಿದೆ, ಹಾಗಾಗಿ ಅವ್ರು ಈ ಥರ ಲೆಹೆಂಗಾಸ್ ಕೊಟ್ಟರು. ಹಾಗಾಗಿ ನೋಡ್ತಿದ್ದೀನಿ ನಾನು ಏನು ತೊಗೊಂಬಂದೆ, ಯಾವ ಸ್ಯಾರಿ ತೊಗೊಂಡೆ, ಯಾವ ಲೆಹೆಂಗಾ ತೊಗೊಂಡೆ, ಹಾಗೂ ನಂಗೆ ಮಾಮೂಲಿ ಹಬ್ಬದ ದಿನ ಉಟ್ಕೊಳ್ಳೋಕೆ ಯಾವ ಸೀರೆ ತೊಗೊಂಡೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹಾಕ್ತೀನಿ. ಖಂಡಿತ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೂ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಹೊಸ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟ್ ಆಶೀರ್ವಾದ ನನ್ನ ಹೊಸ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ, ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಎಲ್ಲ ನೀವು ಯಾವ ರೀತಿ ಮಾಡ್ತಿದ್ದೀರಾ ಏನು ಅಂತ ಹೇಳಿ ಖಂಡಿತ ತಿಳಿಸಿ ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, ಬಾಯ್, ನಮಸ್ಕಾರ.